ಬಜೆಟಲ್ಲಿ ಕ್ಲಾಸಿ ಆಗಿರುವಂತಹ ಒಂದು ಕುರ್ತಾ ಸೆಟ್ಗಳು ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಆ್ಯಕ್ಚುಲಿ. ವೆಲ್ಕಮ್ ಬ್ಯಾಕ್ ಟು ಖುಷಿ ಹಾಲ್ಸ್. ನಾನು ನಿಮ್ಮ ಖುಷಿ ಅಂಬರ್ಕರ್. ನೇವಿ ಬ್ಲೂನಲ್ಲಿ ಒಂದು ಕ್ಲಾಸಿ ಲುಕ್ಕನ್ನು ಕೊಡುವಂಥ ಒಂದು ಬ್ಯೂಟಿಫುಲ್ ಕುರ್ತಾ ಸೆಟ್ ಅಂತಲೇ ಹೇಳ್ಬೋದು. ಸೊ ಲೆಟ್ಸ್ ರಿವ್ಯೂ ಇಟ್. ಫಿಟ್ ಆ್ಯಂಡ್ ಫ್ಲೇರ್ ಶೇಪ್ ಆಗಿರುವಂಥ ಒಂದು ಬ್ಯೂಟಿಫುಲ್ ಕುರ್ತಿ ಬಗ್ಗೆ, ಒಂದು ನೇವಿ ಬ್ಲೂನಲ್ಲಿ ನಿಮಗೆ ಸಿಗುವಂಥದ್ದು. ಆ್ಯಂಡ್ ಆಲ್ಸೋ ಪ್ರಿಂಟ್ನ ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ನೆಕ್ ನಿಮಗೆ ವಿ ನೆಕ್ಕಲ್ಲಿ ಸಿಗುತ್ತೆ. ಆ್ಯಂಡ್ ಪ್ರಿಂಟ್ ಆ್ಯಂಡ್ ಪ್ಯಾಟ್ರನ್ ಕೂಡ ನೀವು ನೋಡ್ಬೋದು. ನೇವಿ ಬ್ಲೂಗೆ ಒಂದು ಕ್ರೀಮ್ ಕಲರ್ ಆ್ಯಂಡ್ ರೆಡ್ ಮಿಕ್ಸಲ್ಲಿ ಪ್ಯಾಟ್ರನನ್ನು ಕೊಟ್ಟಿರೋದು. ಫ್ಲೋರಲ್ ಪ್ಯಾಟ್ರನ್ ನಿಮಗೆ ಪೂರ ಸಿಗುವಂಥದ್ದು. ಫ್ಲೋರಲ್ ಮೀನ್ಸ್ ಒಂದು ಹೂಗಳ ಪ್ಯಾಟ್ರನಲ್ಲಿ ನಿಮಗೆ ಒಂದು ಬ್ಯೂಟಿಫುಲ್ ಕುರ್ತಾ ಸಿಗುವಂಥದ್ದು. ಡೈಲಿ ವೇರ್ಗೆ ಕ್ಯಾರಿ ಮಾಡುವಂಥ ಒಂದು ಕುರ್ತಾ ಅಂತ ಹೇಳ್ತೀನಿ. ಸಿಂಪಲ್ ಆಗಿರುವಂಥ ಒಂದು ಎಲಿಗೆಂಟ್ ಲುಕ್ಕನ್ನು ಕೊಡುವಂಥದ್ದು. ಫಂಕ್ಷನ್ಸ್ಗೆ ಐ ಥಿಂಕ್ ಇನ್ನು ಗ್ರ್ಯಾಂಡಾಗಿ ಸಿಗ್ಬೋದು ಅಂತ ನನಗೆ ಅನಿಸಿದೆ. ಇದು ಡೈಲಿ ವೇರ್ಗೆ, ಕಾಲೇಜ್ ವೇರ್ಗೆ ಅಥವಾ ಎಲ್ಲಾದರೂ ಔಟಿಂಗ್ ಹೋಗ್ತೀನಿ ಅಲ್ಲಿ ಇಲ್ಲಿ ಅಂದ್ರೆ ಕೂಡ ಆರಾಮಾಗಿ ವೇರ್ ಮಾಡುವಂಥದ್ದು. ಬಟ್ಟೆ ಕೂಡ ದಟ್ಟವಾಗಿದೆ, ಮಂಡಿ ತನಕ ಬರುವಂಥ ಒಂದು ಕುರ್ತಾ ಸೆಟ್ ಅಂತಾನೆ ಹೇಳ್ಬೋದು. ಇದಕ್ಕೆ ಯಾವುದೇ ರೀತಿ ಲೈನಿಂಗ್ ಕೊಟ್ಟಿಲ್ಲ ಒಳಗಡೆ, ಬಟ್ ಒಳಗಡೆಯಿಂದ ನಿಮ್ಗೇನು ಕಾಣುವಂಥ ಒಂದು ಚಾನ್ಸಸ್ ಇರಲ್ಲ. ಸೊ ಆರಾಮಾಗಿರಿ. 3/4ಕ್ಕಿಂತ ಸ್ವಲ್ಪ ಮೇಲೆ ಸ್ಲೀವ್ ಸಿಗುವಂಥದ್ದು ಇಲ್ಲೇನಿದೆ. ಸೊ ಇಲ್ಲಿ ತನಕ ನಿಮಗೆ ಈ ಒಂದು ಸ್ಲೀವ್ ಸಿಗುವಂಥದ್ದು. ಸೊ ಸ್ಲೀವ್ ಕೂಡ ನೋಡ್ಬೋದು ನೀವು ಪ್ಯಾಟ್ರನ್ನ. ಕುರ್ತಿ ಲೆಂತ್ ಬಂದು ಇಷ್ಟು ಬರುತ್ತೆ, ವಿಚ್ ಇಸ್ ಒಂದು ಮಂಡಿಗಿಂತ ಕೆಳಗೆ ಲೆಂತ್ ಬರುವಂಥ ಒಂದು ಕುರ್ತಾ ಸೆಟ್ ಅಂತಾನೆ ಹೇಳ್ಬೋದು. ಇಲ್ಲಿಂದ ಇಷ್ಟು ಮಾತ್ರ ಲೈನಿಂಗನ್ನು ಕೊಟ್ಟಿರುವಂಥದ್ದು. ಇಲ್ಲಿಂದ ಕೆಳಗೆ ಲೈನಿಂಗ್ ಇಲ್ಲ, ನಾರ್ಮಲ್ ನಿಮಗೆ ಬಟ್ಟೆ ಬರುತ್ತೆ. ಸೊ ಹಾಫ್ ಲೈನಿಂಗ್ ಇದೆ, ಹಾಫ್ ಲೈನಿಂಗ್ ಇಲ್ಲ ಇದಕ್ಕೆ. ಸೊ ಮೈನ್ ಲೈನಿಂಗ್ ಎಲ್ಲಿರಬೇಕೋ ಅಲ್ಲಿ ಲೈನಿಂಗನ್ನು ಇವರು ಕೊಟ್ಟಿರುವಂಥದ್ದು. ಓವರ್ ಆಲ್ ನಿಮಗೆ ಈ ಥರ ಬರುವಂಥ ಒಂದು ಕುರ್ತಾ ಇದು. ಸೊ ಇದ್ರ ಪ್ಯಾಂಟ್ ಯಾವ ಥರ ಬಂದಿದೆ ನೋಡುವ ಬನ್ನಿ. ನೇವಿ ಬ್ಲೂಗೆ ಒಂದು ರೆಡ್ಡನ್ನು ಮ್ಯಾಚ್ ಮಾಡಿದ್ದಾರೆ ಪ್ಯಾಂಟ್ ಕೂಡ ನಿಮಗೆ ಎಲಾಸ್ಟಿಕ್ಕಲ್ಲಿ ಸಿಗುವಂಥದ್ದು. ಆ್ಯಂಡ್ ಲೆಂತ್ ನೋಡ್ಬೋದು, ಆ್ಯಂಕಲ್ ಲೆಂತ್ ನಿಮಗೆ ಪ್ಯಾಂಟ್ ಸಿಗುವಂಥದ್ದು. ಸೊ ಪ್ರಿಂಟ್ ಆ್ಯಂಡ್ ಪ್ಯಾಟ್ರನ್ ನೋಡ್ಬೋದು, ಕ್ರೀಮ್ ಕಲರ್ ಪ್ಯಾಟ್ರನ್ನ ಕೊಟ್ಟಿರುವಂಥದ್ದು. ಪ್ಯಾಂಟ್ ಕ್ವಾಲಿಟಿ ಕಂಪೇರ್ ಟು ಕುರ್ತಾ ನನಗೆ ಸ್ವಲ್ಪ ತೆಳು ಅಂತ ಅನ್ನಿಸ್ತು. ಸೊ ಅದರ್ವೈಸ್ ಇಟ್ಸ್ ಗುಡ್. ಒಂದು ರೆಡ್ ಕಲರಲ್ಲಿ ಒಂದು ಬ್ಯೂಟಿಫುಲ್ ದುಪಟ್ಟೆ ಸಿಗೋಂಥದ್ದು. ಆ ಕಡೆ ಈ ಕಡೆ ನಿಮಗೆ ಸೊ ಬಾರ್ಡರ್ ನೋಡ್ಬೋದು, ಆ ಸೈಡ್ ಈ ಸೈಡು ಬ್ಲೂನಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ, ಮೇಲೆ ಕೆಳಗೆ ಸೆಂಟ್ರಲಲ್ಲಿ ನಿಮಗೆ ರೆಡ್ಡಲ್ಲಿ ವರ್ಕನ್ನು ಮಾಡಿದ್ದಾರೆ. ವಿಚ್ ಒಂದು ಕ್ರೀಮ್ ಕಲರ್ ಪ್ಯಾಟ್ರನಲ್ಲಿ ರೆಡ್ ವರ್ಕನ್ನು ಮಾಡಿರುವಂಥದ್ದು. ವೇಲ್ ಕೂಡ ಒಂದು ಮಾರಿದೆ. ನೀವು ಒಂದು ಸೈಡ್ ಹಾಕ್ತೀನಿ ಅಂದರೂ ಗೋ ಟು ಗುಡ್, ನೀವು 2 ಸೈಡ್ ವೇರ್ ಮಾಡ್ತೀನಿ ಅಂದರೂ ಗೋ ಟು ಗುಡ್. ಸೊ ನೋಡ್ಬೋದು ನೀವು ಹೇಗಿದೆ ಅಂತ. ವೆಲ್ ಕ್ವಾಲಿಟಿ ದಟ್ಟವಾಗಿದೆ. ಈ ಮೆಟೀರಿಯಲ್ ಸ್ವಲ್ಪ ದಟ್ಟ ಇದೆ, ಇದು ಮೀಡಿಯಮ್ ದಟ್ಟ ಇದೆ, ಇದು ಸ್ವಲ್ಪ ತೆಳು ಇದೆ ಇವೆರಡಕ್ಕೂ ಹೋಲಿಸ್ಕೊಂಡ್ರೆ, ಬಿಕಾಸ್ ಪ್ಯಾಂಟ್ ಆಗಿರೋದ್ರಿಂದ. ಈ ಒಂದು ಕುರ್ತಾ ಸೆಟ್ ನಿಮಗೆ ವಿಸ್ಕೋಸ್ ಮೆಟೀರಿಯಲ್ ಇಲ್ಲಿ ಸಿಗುವಂಥ ಒಂದು ಕುರ್ತಾ ಸೆಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಕ್ಕೆ ನಾನು ಪೇ ಮಾಡಿದ್ದು ಅರೌಂಡ್ 500 ರೂಪಾಯಿ ಅಂಡರ್ ನಿಮಗೆ ಸಿಗುವಂಥದ್ದು. ಸಮಥಿಂಗ್ 430 ಏನೋ ನಾನು ಪೇ ಮಾಡಿದ್ದು. ಸೈಜ್ ವೈಸ್ ಅಮೌಂಟ್ಗಳು ಚೇಂಜ್ ಆಗ್ತಾ ಇರುತ್ತೆ, ಚೆಕ್ಔಟ್ ಮಾಡಿ. 10ಗೆ ನಾನು 8 ಕೊಡ್ತೀನಿ, ಬಿಕಾಸ್ ಪ್ಯಾಂಟ್ ಕ್ವಾಲಿಟಿ ಸ್ವಲ್ಪ ಇಂಪ್ರೂವ್ ಆಗ್ಬೋದಿತ್ತು ಅಂತ ನನಗೆ ಅನ್ನಿಸ್ತು. ಸೊ ಸಿಂಪಲ್ ಆಗಿ ಎಲಿಗೆಂಟಾಗಿ ಕಾಣುವಂಥ ಒಂದು 500 ರೂಪಾಯಿ ಒಳಗೆ ಸಿಗುವಂಥ 3 ಪೀಸಲ್ಲಿ ಒಂದು ಬ್ಯೂಟಿಫುಲ್ ಚೂಡಿದಾರ್ ಸಿಗುತ್ತೆ. ಐ ನೋ ಆಚೆ ಕಡೆ ತುಂಬ ಜಾಸ್ತಿ ಇರುತ್ತೆ. ಸೊ ಆಚೆ ಕಡೆ ಅಮೌಂಟ್ ಖರ್ಚು ಮಾಡೋಕ್ಕೆ ನಿಮಗೆ ಜಾಸ್ತಿ ಅಂತ ಅನಿಸಿದ್ರೆ ಯು ಕ್ಯಾನ್ ಗೋ ಫಾರ್ ದಿಸ್ ಆರಾಮಾಗಿ. ಸೆಕೆಂಡ್ ಒನ್ ನಾನು ತರಿಸಿದ್ದು ಸ್ಕರ್ಟ್ ಆ್ಯಂಡ್ ಟಾಪ್ ಥರ ಇರಲಿ ಅಂತ ಸ್ಕರ್ಟ್ ಮತ್ತು ಟಾಪನ್ನು ತರಿಸಿದ್ದೆ ಒಂದು ಕಾಂಬೋನಲ್ಲಿ. ಸೊ ಅದ್ರ ಟಾಪ್ ಬಂದು ಈ ಥರ ಸಿಗುತ್ತೆ, ವೈಟ್ ಆ್ಯಂಡ್ ವಿ ನೆಕ್ಕಲ್ಲಿ ಸಿಗುತ್ತೆ. ಮಧ್ಯದಲ್ಲಿ ಹೋಲ್ ಇದೆ ಪ್ಯಾಟ್ರನ್ನು. ಸೊ ಇಲ್ಲಿ ನೋಡ್ಬೋದು ಒಂಥರ ಫುಲ್ ಪಫ್ ಅಂತ ಹೇಳಲ್ಲ, ಹಾಫ್ ಪಫ್ ಸ್ಲೀವ್ ಸಿಗುತ್ತೆ ನಿಮಗೆ. ಸೊ ನೋಡ್ಬೋದು ಒಂದು ವಿ ನೆಕ್ಕಲ್ಲಿ ಒಂದು ಬ್ಯೂಟಿಫುಲ್ ಆ್ಯಂಡ್ ಕೆಳಗಡೆ ಕೂಡ ಈ ಒಂದು ದಾರನ ಕೊಟ್ಟಿದ್ದಾರೆ. ಕೆಳಗಡೆ ಎಡ್ಜಲ್ಲಿ ನಿಮಗೆ ಒಂದು ಪ್ಯಾಟ್ರನ್ ಸಿಗುವಂಥದ್ದು. ಸೊ ಒಂದು ಬ್ಯೂಟಿಫುಲ್ ಔಟ್ಲುಕ್ ವೈಟ್ ಕಲರ್ದು ಈ ಥರ ಇದೆ, ವಿಚ್ ಇಸ್ ಎಲಿಗೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿರುವಂಥದ್ದು. ಟಾಪ್ ಕ್ವಾಲಿಟಿ ದಟ್ಟವಾಗಿದೆ, ತುಂಬ ದಟ್ಟವಾಗಿ ಒಂದು ಕ್ವಾಲಿಟಿ ಇರುವಂಥದ್ದು. ಆ್ಯಂಡ್ ಈ ಸಿಲ್ಕ್ ಬಂದು ನಿಮಗೆ ಆರ್ಟ್ ಸಿಲ್ಕ್ ಅನ್ನೋವಂಥ ಒಂದು ಮೆಟೀರಿಯಲಲ್ಲಿ ಈ ಒಂದು ಸೆಟ್ ಸಿಗುವಂಥದ್ದು. ಆ್ಯಂಡ್ ಒಳಗಡೆ ಕೂಡ ನಿಮಗೆ ಲೈನಿಂಗ್ ಸಿಗುತ್ತೆ. ಸೊ ನೋ ವರೀಸ್. ಒಂದು ಟಾಪ್ಗೆ ಮ್ಯಾಚ್ ಆಗೋ ಥರ ಈ ಒಂದು ಸ್ಕರ್ಟನ್ನು ಅವರು ಮಾಡಿದ್ದಾರೆ. ಒಂದು ಬ್ಲ್ಯಾಕಲ್ಲಿ ಎಲಾಸ್ಟಿಕ್ ಸ್ಕರ್ಟ್ ನಿಮಗೆ ಬರುವಂಥದ್ದು. ಸೊ ನೋಡ್ಬೋದು ನೀವು ಎಲಾಸ್ಟಿಕ್ ಆ್ಯಂಡ್ ಅಗ್ಲವಾಗಿದೆ. ಅಂದರೆ ಕೆಲವೊಂದು ಸ್ಕರ್ಟ್ಗಳು ಹಾಕ್ಕೊಂಡ್ರೆ ಸೀದಾ ಅನಿಸುತ್ತೆ, ಬಟ್ ಇದು ಒಂದು ಸ್ವಲ್ಪ ಹರಡ್ಕೊಂಡಂಗೆ ಅನಿಸುತ್ತೆ. ಸೊ ಹರಡ್ಕೊಂಡು ಥರ ಇದ್ದರೆ ಸ್ಕರ್ಟ್ ಥರ ಅನಿಸೋದು. ಸೊ ಸ್ಕರ್ಟ್ ಹತ್ರದಿಂದ ನೋಡ್ಬೋದು, ಬ್ಲ್ಯಾಕಿಗೆ ಚಿಕ್ಕ ಹೂಗಳನ್ನ ವೈಟಲ್ಲಿ ಮಾಡಿದ್ದಾರೆ. ಸೊ ಇದ್ರ ಪ್ಯಾಟ್ರನ್ ಪ್ರಿಂಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಡಿಸೈನ್ ಕೂಡ ಚೆನ್ನಾಗಿರುವಂಥದ್ದು ಇದು. ಆ್ಯಂಡ್ ಓವರಾಲ್ ನಿಮಗೆ ಈ ಥರ ಸಿಗುವಂಥದ್ದು. ಆ್ಯಂಡ್ ಲೆಂತ್ ಕೂಡ ನನಗೆ ಕಾಲು ತನಕ ಚೆನ್ನಾಗಿ ಬಂತು. ಬಟ್ಟೆ ಕ್ವಾಲಿಟಿ ಅಂತೂ ಸಕ್ಕದಾಗಿದೆ. ಆ್ಯಂಡ್ ಇಷ್ಟು ಕಮ್ಮಿ ರೇಟಿಗೆ ಐ ಥಿಂಕ್ ಸಿಗೋದು ಡೌಟು. ಸೊ ಇದಕ್ಕೆ ಲೈನಿಂಗ್ ಕೂಡ ಇದೆ, ಬ್ಲ್ಯಾಕಲ್ಲಿ ನಿಮಗೆ ಲೈನಿಂಗನ್ನು ಕೊಟ್ಟಿದ್ದಾರೆ. ಲಂಗದ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಆ್ಯಂಡ್ ಟಾಪ್ ಕ್ವಾಲಿಟಿ ಲಂಗದ ಕ್ವಾಲಿಟಿಗಿಂತ ದಟ್ಟವಾಗಿದೆ. ಐ ಥಿಂಕ್ 450 ರೂಪಾಯಿ ನನಗೆ ಸಿಕ್ತು. ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗಂತೂ ಹೇಳಿ ಮಾಡಿಸಂಗಿದೆ. ಸೊ ಚೆಕ್ಔಟ್ ಮಾಡಿ. ಇದು ಎತ್ನಿಕ್ ವೇರ್, ಇನ್ನೊಂದು ವೆಸ್ಟರ್ನ್ ವೇರ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಯಾವುದು ಚೂಸ್ ಮಾಡಬೇಕು ಅನಿಸುತ್ತೆ ಅದನ್ನು ಮಾಡಿ. ಎಲ್ಲ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ತನಕ ಬಾಯ್ ಬಾಯ್.